ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದರೆ ತುಂಬ ಹೃದಯದ ಧನ್ಯವಾದಗಳು. ಏನಾದರೂ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತಂದರೆ ದಯವಿಟ್ಟು ಅದನ್ನು ಸಹ ಕಮೆಂಟ್ ಹಾಕಿ, ನಾನು ವಿಡಿಯೋ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಇದು ನನ್ನ ಹತ್ರ ಸಿಂಪಲ್ ಆಗಿರ್ತಕ್ಕಂಥ ಸರಗಳ ಒಂದು ಕಲೆಕ್ಷನ್ಸ್. ಈ ಮೊದಲು ಒಂದು ವಿಡಿಯೋವನ್ನು ಹಾಕಿದ್ದೆ ನಾನು, ಅದು ಸ್ವಲ್ಪ ದೊಡ್ಡ ದೊಡ್ಡ ಸರಗಳು. ಇದು ಚಿಕ್ಕ ಚಿಕ್ಕದಾಗಿ ನಾನು ಆರ್ಟಿಫಿಷಿಯಲ್ ಸರಗಳನ್ನು ಕಲೆಕ್ಷನ್ ಮಾಡಿಟ್ಟಿರ್ತಕ್ಕಂಥದ್ದು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ, ನಿಮಗೂ ಉಪಯೋಗ ಆಗ್ಬೋದು ಅಂಥೇಳಿ ನಾನು ಮಾಡಿದ್ದೀನಿ. ನೋಡಿ, ಹೆಣ್ಮಕ್ಳಿಗೆ ಒಡವೆ ಅಂದರೆ ಇಷ್ಟ ಇಲ್ಲ ಅಂತ ಇಲ್ಲವೇ ಇಲ್ಲ ಅಲ್ವಾ. ಹೆಣ್ಮಕ್ಳಿಗೆ ಒಡವೆ ಅಂದರೆ ತುಂಬ ಇಷ್ಟ. ನೋಡಿ, ಇದು ತುಂಬ ಚೆನ್ನಾಗಿದೆ ಡಾಲರು. ಈ ಡಾಲರ್ ನೋಡೇ ನಾನು ಸರವನ್ನು ಕೊಂಡ್ಕೊಂಡಿದ್ದು. ಹಿಂದಿನ ವಿಡಿಯೋದಲ್ಲಿ ಇದೇ ಸರಕ್ಕೆ ನಾನು ವಿಡಿಯೋ ಎಂಡ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಈ ಸರದಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಸಿಂಪಲ್ ಆಗಿರ್ತಕ್ಕಂಥ ಸರಗಳ ಬಗ್ಗೆ ನಾನಿಲ್ಲಿ ಹೇಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ರೂಬಿ ಇದೆ, ಸ್ಟೋನ್ ಇದೆ, ಸುತ್ತ ಪಿಕಾಕ್ ಡಿಸೈನು ಮತ್ತು ಕೊತ್ತಂಬರಿ ಕಾಳು ಗುಂಡು ಇರುತ್ತಲ್ಲ ಆ ರೀತಿಯಾಗಿ ಇರ್ತಕ್ಕಂಥ ಗುಂಡಿನ ಸರ. ಲೈಟ್ ತುಂಬ ಡಾಲರ್ ಭಾರ ಇದೆ, ಸರ ಗುಂಡುಗಳ ಹಗುರ ಇದೆ. ನೋಡಿ ಫ್ರೆಂಡ್ಸ್, ಇದು ನೆಕ್ ಹತ್ತಿರ ಹತ್ತಿಗಾಗತ್ತೆ. ಸ್ವಲ್ಪ ಲಾಂಗ್ ಬೇಕಾದ್ರೂ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ಗೋಲ್ಡ್ ಅಲ್ಲ ಅಂತ ಅನಿಸೋದೇ ಇಲ್ಲ ಫ್ರೆಂಡ್ಸ್. ನೋಡಿ, ಗೋಲ್ಡ್ ಡಿಸೈನ್ ಬೇಕಾದರೂ ಮಾಡಿಸ್ಕೋಬಹುದು. ನೋಡಿ, ಇದು ನಾನು ಈ ಡಿಸೈನಿಗೋಸ್ಕರ ಇದನ್ನು ತೊಗೊಂಡಿದ್ದೆ. ಇದು ಕೇವಲ 200 ರೂಪಾಯಿ ಅಷ್ಟೇ. ತುಂಬ ಚೆನ್ನಾಗಿದೆ ಸರ. ನೋಡೋದಕ್ಕೆ ಮಕ್ಕಳಿಗೆ ಹಾಕೋದಕ್ಕೂ ಚೆನ್ನಾಗಿರುತ್ತೆ. ಅಂದರೆ ನಾವು ಸೀರೆ ಮ್ಯಾಚಿಂಗ್ ಇದ್ದರೆ ದೊಡ್ಡವ್ರು ಹಾಕಿದ್ರೂ ಚೆನ್ನಾಗಿ ಕಾಣುತ್ತೆ. ಮಕ್ಕಳಿಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನನ್ನ ಮಗಳಿದ್ದಾಳೆ, ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಇದನ್ನು ಗೋಲ್ಡ್ ಡಿಸೈನ್ ಸಹ ಮಾಡಿಸ್ಕೋಬೋದು. ವೈಟ್ ಪರ್ಲನ್ನು ಇಡಿಸಿ ಅವ್ರು ಗೋಲ್ಡ್ ಕೊಟ್ಟಿದ್ದಾರೆ, ಅದ್ರ ಬದಲು ನಾವು ಈ ರೀತಿ ಮುತ್ತನ್ನು ಹಿಡಿಸಿ ಈ ರೀತಿ ಡಿಸೈನನ್ನು ನಾವು ಮಾಡಿಸ್ಕೋಬಹುದು. ಆ ಡಿಸೈನ್ ನೋಡೇ ನಾನು ಈ ಸರವನ್ನು ತೊಗೊಂಡಿದ್ದೆ. ತುಂಬ ನೋಡಿ, ಈ ಅಷ್ಟು ದಪ್ಪನ್ನು ತೋರಿಸಿದ್ದೀನಲ್ಲ, ಅಷ್ಟು ದಪ್ಪ ಮುತ್ತನ್ನು ತುದಿಗೆ ಇಡಿಸಿ ನಾವು ಮಾಡಿಸ್ಕೋಬೋದು. ಬೇಡ ಅಂದರೆ ಆ ಚಿಕ್ಕ ಚಿಕ್ಕ ಮುತ್ತನ್ನು ಸಹ ನಾವು ಇಡಿಸ್ಕೋಬಹುದು. ದಪ್ಪ ಮುತ್ತಿಟ್ರೆ ಒಂಥರ ಗೋಲ್ಡ್ ಲುಕ್ ಬರುತ್ತೆ. ಇಲ್ಲಿ ಚಿಕ್ಕ ಮುತ್ತು ಲೈಕ್ ಮಾಡಿದ್ರೆ ಚಿಕ್ಕ ಪರ್ಲ್ಗಳನ್ನು ಇಡಿಸ್ಕೋಬೋದು ಫ್ರೆಂಡ್ಸ್. ಸ್ಕ್ರೀನ್ಶಾಟ್ ತೊಗೊಳ್ಳಿ, ಯಾವ್ದಾದ್ರು ಸರ ಇಷ್ಟ ಆದರೆ ಚೆನ್ನಾಗಿರುತ್ತೆ. ಡೌನ್ಲೋಡ್ ಆಪ್ಷನ್ ಇದೆ, ಡೌನ್ಲೋಡ್ ಮಾಡಿ. ನೋಡಿ, ಇದು ಇನ್ನೊಂದು ಸರ. ಇದು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು ನಾನು. ಇದು ಪಿಕಾಕ್ ಡಿಸೈನ್ ಇದೆ. ನೋಡಿ, ಆ ಸ್ಟೋನ್ ಎಲ್ಲ ಎಷ್ಟು ಚೆನ್ನಾಗಿದೆ. ರೂಬಿ, ಅದನ್ನು ನೋಡೇ ತೊಗೊಂಡಿದ್ದೆ ನಾನು. ಚೆನ್ನಾಗಿ ಬಂತು ಬಟ್ ಆನ್ಲೈನಲ್ಲಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ವೇರ್ ಮಾಡಿದಾಗ ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ. ಆರ್ಟಿಫಿಷಿಯಲ್ ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಇದು ರೆಡ್ ಕಲರ್ ರೂಬಿ ಇದೆ, ರೆಡ್ ಗ್ರೀನ್ ಕಾಂಬಿನೇಷನಲ್ಲಿ ಬಂದಿದೆ. ಹೆಣ್ಮಕ್ಳಿಗೆ ಎಷ್ಟು ಒಡವೆ ಇದ್ರೂ ಕಡಿಮೆ ಅಲ್ವಾ ಫ್ರೆಂಡ್ಸ್. ಎಲ್ಲದನ್ನು ಬಂಗಾರದಲ್ಲೇ ಮಾಡಿಸಿ ಹಾಕ್ಕೊಳ್ಳೋಕ್ಕಾಗಲ್ಲ. ಕೆಲವೊಂದು ಡಿಸೈನ್ಸ್ ಇಷ್ಟ ಆದಾಗ ಏನು ಮಾಡಬೇಕು, ತೊಗೊಂಡು ಆಸೆಯನ್ನು ಆರ್ಟಿಫಿಷಿಯಲ್ ಒಡವೆ ಹಾಕ್ಕೊಂಡು ತೀರಿಸ್ಕೊಂಡ್ಬಿಡ್ಬೇಕು. ಏನಂತೀರಾ ಅಲ್ವಾ. ನೋಡಿ, ಈ ಡಿಸೈನು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಈ ಸರ. ಒಂದೇ ಸಿಂಗಲಾಗಿ ಹಾಕ್ಕೊಂಡ್ರೆ ಸ್ಯಾರಿಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ನೆಕ್ಸ್ಟ್ ಒಂದು ತೋರಿಸ್ತೀನಿ. ಇವಾಗ ಸಾಮಾನ್ಯವಾಗಿ ಎಲ್ಲರೂ ಈ ರೀತಿ ಮುತ್ತಲ್ಲಿ ಲೈಟ್ ವೆಯ್ಟ್ ಗುಂಡುಗಳನ್ನು ಹಾಕ್ಕೊಂಡು ಸರಗಳನ್ನು ಮಾಡಿಸ್ಕೋತಾರೆ. ನಾನು ಈ ಡಾಲರ್ ತುಂಬ ಇಷ್ಟ ಆಯಿತು ನನಗೆ, ಅದಕ್ಕೋಸ್ಕರ ಈ ಡಾಲರ್ಗೋಸ್ಕರ ಸರ ತೊಗೊಂಡೆ ನಾನು. ಕೆಲವೊಂದು ಸರಿ ನಾನು ಇಷ್ಟ ಆದರೆ ಅದನ್ನು ಬಿಡೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಾನು ತೊಗೊಂಡ್ಬಿಡ್ತೀನಿ. ನೋಡಿ, ಇದು ಪಿಕಾಕ್ ಡಿಸೈನು. ಎಷ್ಟು ಚೆನ್ನಾಗಿ ಮಾಡ್ತಾರಲ್ವ, ಮಾಡಿರೋದಕ್ಕೆ ದುಡ್ಡು ಕೊಡಬೇಕು ಫ್ರೆಂಡ್ಸ್ ನಾವು. ಅಷ್ಟು ಚೆನ್ನಾಗಿರುತ್ತೆ ಆರ್ಟಿಫಿಷಿಯಲ್ ಜ್ಯುವೆಲರಿಗಳು. ನೋಡಿ ಫ್ರೆಂಡ್ಸ್, ಇದು ಮುತ್ತುಗಳು. ಈ ಮುತ್ತನ್ನು ತೊಗೊಳಕ್ಕೆ ಹೋದರೆ ಗ್ರಾಮ್ ಲೆಕ್ಕನೇ ಕೊಡೋದು ಗೋಲ್ಡ್ ಅಂಗಡಿಯಲ್ಲೂ ಸಹ. ಹಾಗಾಗಿ ಈ ಥರ ಸರಗಳು ಸ್ವಲ್ಪ ರೇಟ್ ಇರುತ್ತೆ, ಜಾಸ್ತಿನೇ ಇರುತ್ತೆ. 1000 ಹಿಂಗೆಲ್ಲ ಇದ್ದೇ ಇರುತ್ತೆ, ಆರ್ಟಿಫಿಷಿಯಲ್ ಆದರೂ ಸಹ. ಮರೂನು ಸ್ಯಾರಿಗೆ ಮ್ಯಾಚಿಂಗ್ ಹಾಕೋಬೋದು. ಗ್ರೀನ್ ಪರ್ಲ್ ಕೂಡ ಅದರಲ್ಲಿದ್ದಾವೆ. ದಪ್ಪ ಇದೆ, 2 ಎಳೆ ಇದ್ದಾವೆ ಅವು. ಎರಡೂ ಸೈಡು 2 ಎಳೆ ಇದೆ, ಹಾಗಾಗಿ ದಪ್ಪ ಇದೆ. ಇದು ಚೆನ್ನಾಗಿದೆ, ಹಾಗಾಗಿ ತೊಗೊಂಡೆ ನಾನು. ನೋಡಿ ಫ್ರೆಂಡ್ಸ್, ನಿಮಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸ್ಯಾರಿ ಮ್ಯಾಚಿಂಗ್ ಹಾಕೋಬೋದು ಈ ರೀತಿ ಕಲರ್ ಮುತ್ತಿದ್ರೆ. ನಾನು ಇನ್ನೊಂದು ಗ್ರೀನ್ ಕಲರ್ ಒಂದು ತೊಗೊಂಡಿದ್ದೀನಿ, ಇದೇ ಥರ ಸರ ತೋರಿಸ್ತೀನಿ ನೋಡಿ. ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ರೀತಿ ಗೋಲ್ಡಲ್ಲೂ ಸಹ ಇವಾಗ ಮಾಡಿಸ್ಕೋತಾರೆ, ಲೈಟ್ ವೆಯ್ಟ್ ಗುಂಡುಗಳನ್ನು ಹಾಕ್ಕೊಂಡು. ಎಷ್ಟು ಚೆನ್ನಾಗಿ ಅನಿಸುತ್ತೆ ಈ ರೀತಿ ಸರಗಳು ವೇರು ಮಾಡಿದಾಗ. ನೋಡಿ, ವೈಟ್ ಸ್ಟೋನ್ ಬಂದಿದೆ. ವೇರ್ ಮಾಡಿದ್ರೆ ಗೋಲ್ಡೇ ಅಂತ ಅನಿಸ್ತಾ ಇರುತ್ತೆ ನೋಡೋದಕ್ಕೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸ್ವಲ್ಪ ಸುತ್ಕೊಂಡಿದೆ, ಹಾಗಾಗಿ ಅದು ಸರಿ ಮಾಡಿದೆ. ನೋಡಿ, ತೋರಿಸ್ತಾ ಇದ್ದೀನಿ.
ಎಲ್ಲ ಹಂಗೆ ಬಾಕ್ಸಿಗೆ ಹಾಕಿಟ್ಬಿಟ್ಟಿದ್ನಲ್ವ, ಆವಾಗ ಸುತ್ಕೊಂಡಿರ್ತದೆ ನೋಡಿ. ಈ ರೀತಿ ಕಾಣುತ್ತೆ ವೇರ್ ಮಾಡಿದಾಗ, ಚೆನ್ನಾಗಿ ಅನಿಸುತ್ತೆ. ಇದು ಸಹ 3 ಎಳೆ ಇದೆ, 3ರಲ್ಲೂ 3 ಎಳೆ ಇದೆ, ದಪ್ಪಗಿದೆ. ಇದು ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಒನ್ ನೋಡಿ, ಈಗ ಕಾಮನಾಗಿ ಪ್ರತಿಯೊಬ್ಬರ ಹತ್ರನೂ ಈ ಥರದ್ದಿರುತ್ತೆ, ಆ ಥರ ತೋರಿಸ್ತೀನಿ. ಗುಂಡಿನ ಸರ ಈ ರೀತಿ ವೈಟು ಇದೆ ನನ್ನ ಹತ್ರ, ವೈಟು ಮುತ್ತಿನ ಜೊತೆ ಈ ರೀತಿ ಗೋಲ್ಡ್ ಮಣಿ ಇರೋದು ಇದೆ, ಈ ರೀತಿ ಬ್ಲ್ಯಾಕ್ ದಾರದಲ್ಲಿರೋದು ಇದೆ ನೋಡಿ. ಇದು ಲೈಟ್ ವೆಯ್ಟಲ್ಲಿ ಬಂಗಾರದಲ್ಲೂ ಸಹ ಈ ರೀತಿ ಇವಾಗ ಮಾಡಿಸ್ಕೋತಾರೆ, ಆದರೆ ಇದು ಆರ್ಟಿಫಿಷಿಯಲು, ನನಗೆ ಯಾರೋ ಗಿಫ್ಟ್ ಕೊಟ್ಟಿದ್ದು ನೋಡಿ ಫ್ರೆಂಡ್ಸ್. ಎಲ್ಲರ ಹತ್ರ ಈ ಕಲೆಕ್ಷನ್ಸ್ ಇರುತ್ತೆ ಅಂತ ಭಾವಿಸ್ತೀನಿ. ಸ್ಯಾರಿಗಳಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ, ನಮ್ಮ ಉತ್ತರ ಕನ್ನಡ ಸ್ಟೈಲ್ ಥರ ನೋಡಿ. ನಾನು ಈ ರೀತಿ ಸಿಂಗಲಾಗಿ ಡಾಲರ್ಗಳನ್ನು ತೊಗೊಂಡಿಟ್ಕೊಂಡಿದ್ದೀನಿ. ಬೇರೆ ತೆಳುವಾದ ಸಿಂಗಲ್ ಎಳೆಗಳಿಗೆ ಸರಗಳಿಗೆ ಈ ಡಾಲರನ್ನು ಹಾಕ್ಕೋಬೋದು ಅಂತ ನೋಡಿ. ಲಕ್ಷ್ಮಿ ಪೆಂಡೆಂಟು ಅದು ಸಿಗಿಸ್ಕೋಬೋದು ಹಾಗೆ. ಇದು ಸಹ ಅಷ್ಟೇ, ಇದು ಇನ್ನೊಂದು ಡಾಲರು, ಇದನ್ನು ಸಹ ಸಿಗಿಸ್ಕೋಬೋದು, ತಲೆಗೆ ಬೇಕಾದರೂ ಹಾಕ್ಕೋಬೋದು. ತುರ್ಬು ಹಾಕ್ಕೊಂಡಾಗ ಸರಗಳಿಗೆ ಡಾಲರ್ ಕೂಡ ನಾವು ಮಾಡ್ಕೋಬೋದು ನೋಡಿ. ಮುತ್ತಿದೆ, ರೂಬಿ ಇದೆ, ಅದು ಆರ್ಟಿಫಿಷಿಯಲ್ ಅಂತ ಒಂಚೂರು ಅನಿಸಲ್ಲ ಫ್ರೆಂಡ್ಸ್, ಡೈರೆಕ್ಟಾಗಿ ನಾವು ನೋಡಿದಾಗ. ಸರಕ್ಕೂ ಹಾಕ್ಕೋಬೋದು, ತುರ್ಬಿಗೆ ಹಾಕ್ಕೋಬೋದು, ನಮಗೆ ಹೇಗೆ ಬೇಕಾಗಿ ಯೂಸ್ ಮಾಡ್ಕೋಬೋದು. ಡಾಲರ್ ಚೆನ್ನಾಗಿದೆ ಅಂತೇಳಿ ನಾನು ಸಪ್ರೇಟಾಗಿ ತೊಗೊಂಡು ಇಟ್ಕೊಂಡಿದ್ದೀನಿ ಡಾಲರ್ಗಳನ್ನು. ನೋಡಿ ಫ್ರೆಂಡ್ಸ್, ನೆಕ್ಸ್ಟು ಆ ಡಾಲರ್ ತೊಗೊಂಡಿದ್ದೀನಲ್ಲ, ಈ ರೀತಿ ಸರಗಳಿಗೆ ಹಾಕ್ಕೋತೀನಿ ನಾನು. ಗುಂಡಿನ ಸರ 2 ಎಳೆದಿದ್ದು, ಭಾರ ಇದೆ. ಇದು ಬಂಗಾರದ ಅಂಗಡಿಯಲ್ಲೇ ತೊಗೊಂಡಿದ್ದು ಸರನ ನಾನು 500 ಕೊಟ್ಟು ತೊಗೊಂಡಿದ್ದೆ. ಲಾಂಗ್ ಇದೆ, ಇದು ಅಷ್ಟೇ, ಇದು ಅಷ್ಟು ದುಡ್ಡಲ್ಲ, ಕಡಿಮೆ ದುಡ್ಡು, ಲೈಟ್ ವೆಯ್ಟ್ ಆಗಿದೆ. ಈ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ. ಇದು ಅಂದರೆ ಗೋಲ್ಡ್ ಮಾಡಿಸೋರು ಸಹ ಮಾಡಿಸ್ಬೋದು. ಎಲೆ ಥರ ಒಂಥರ ದಪ್ಪಗೂ ಇದೆ, ನೋಡೋಕ್ಕೆ ದಪ್ಪ ಇದೆ, ಕೈಯಲ್ಲಿ ಲೈಟ್ ವೆಯ್ಟ್ ಆಗಿದೆ. ಹಾಗಾಗಿ ನಿಮಗೆ ಹತ್ತಿರದಿಂದ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ, ಎರಡೂ ಸೈಡಿಂದ ಹೇಗೆ ಕಾಣಿಸುತ್ತೆ ಅಂತ. ಈ ರೀತಿ ದಪ್ಪ ಸಿಂಗಲ್ ಎಳೆ ಸರಗಳಿಗೆ ಆ ಡಾಲರ್ಗಳನ್ನು ಸಿಗಿಸ್ಕೊಂಡ್ಬಿಟ್ರೆ ಆಯಿತು. ಸ್ಯಾರಿಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲೈಟ್ ವೆಯ್ಟ್ ಇದೆ, ನೋಡೋದಕ್ಕೆ ದಪ್ಪಗಿದೆ. ಆದರೆ ನೋಡಿ, ಇದು ಇನ್ನೊಂದು ನಕ್ಲೆಸ್ಸು. ಇದು 300 ಕೊಟ್ಟು ತೊಗೊಂಡಿದ್ದೆ, ಅಂಗಡಿಲೇ ತೊಗೊಂಡಿದ್ದೆ. ಮೀಶೋದಲ್ಲೆಲ್ಲ ಇವಾಗ ಕಡಿಮೆ ಸಿಗುತ್ತೆ. ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೀರಾ. ಡಿಸೈನು ಗೋಲ್ಡ್ ಮಾಡಿಸೋದಕ್ಕೂ ಅಷ್ಟೇ ಚೆನ್ನಾಗಿದೆ ಡಿಸೈನ್. ಇದು ಒಳಗಡೆ ಈ ರೀತಿ ಓಪನ್ ಥರ ಇದೆ, ಭಾರ ಇದೆ. ಆದರೆ ಇದು ಆರ್ಟಿಫಿಷಿಯಲ್ ಆಗಿರೋದ್ರಿಂದ ಗೋಲ್ಡಲ್ಲಿ ನಾವು ಲೈಟ್ ವೆಯ್ಟಲ್ಲಿ ಮಾಡಿಸ್ಬಹುದು ನೋಡಿ. 2-2.5 ತೊಲೆಕ್ಕೆಲ್ಲ ಈ ರೀತಿ ನಕ್ಲೆಸ್ ಮಾಡಿಸ್ಬಿಡ್ಬೋದು, ಲೈಟ್ ವೆಯ್ಟಾಗಿ ಮಾಡಿಸೋದಾದರೆ. ಡಿಸೈನ್ ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸುತ್ತೆ. ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ ಇದೆ ನೋಡಿ, ಇದೆ ಮ್ಯಾಚಿಂಗ್ ಇಯರಿಂಗು. ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಮಕ್ಕಳಿಗಾದರೂ ಹಾಕ್ಬೋದು, ನಾವು ಬೇಕಾದರೂ ಹಾಕ್ಕೋಬೋದು, ಹೇಗಾದರೂ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಇನ್ನೊಂದು ಸರ ತೋರಿಸ್ತೀನಿ ನೋಡಿ. ಇದು ಇನ್ನೊಂದು ಚೋಕರು ನನ್ನ ಹತ್ರ. ಇದು ಇವಾಗ ಎಲ್ಲರಿಗೂ ಸಿಗುತ್ತೆ ಈ ಥರದ್ದೆಲ್ಲ. ಈಗ ಬಜಾರ್ಗಳಿಗೆ ಹೋದರೆ ಎಲ್ಲ ಮಾರ್ತಾ ಇರ್ತಾರೆ, ಅಥವಾ ಮೀಶೋದಲ್ಲಿ ಆನ್ಲೈನಲ್ಲೂ ಸಿಗ್ತವೆ. ಪ್ರತಿಯೊಬ್ಬರ ಹತ್ರ ಇದೆ. ಆದರೆ ಇದು ಕ್ಯೂಟಾಗಿ ನೋಡೋದಕ್ಕೆ ಚಿಕ್ಕದಾಗಿ ಚೆನ್ನಾಗಿದೆ ಅಂತ ನಾನು ಇದನ್ನು ತೊಗೊಂಡಿದ್ದೆ. ಓಲೆ ಅಂತೂ ಸೂಪರಾಗಿದೆ, ಸರಕ್ಕಿಂತ ಓಲೆ ಅಷ್ಟು ಚೆನ್ನಾಗಿದೆ. ಲಕ್ಷ್ಮಿನೇ ಕೂತಿರೋ ಥರ ಕಾಣಿಸುತ್ತೆ. ನಾನು ಅವಾಗವಾಗ ಇದನ್ನು ಡೈಲಿ ವೇರ್ ಕೂಡ ಮಾಡ್ತೀನಿ, ನನಗೆ ತುಂಬ ಇಷ್ಟ ಅಂತ. ಚೆನ್ನಾಗಿದೆ ಫ್ರೆಂಡ್ಸ್, ಒಂಥರ ಮ್ಯಾಟ್ ಫಿನಿಶ್ ಇದೆ, ತುಂಬ ಗೋಲ್ಡ್ ಇಲ್ಲ. ಹಾಗಾಗಿ ನಾನು ತುಂಬ ಇಷ್ಟಪಟ್ಟು ಇದನ್ನು ತೊಗೊಂಡೆ. ಬರೀ 100-150 ರೂಪಾಯಿ. ಇದು ಇನ್ನೊಂದು ಚೋಕರು. ಇದೇನು ಜಾಸ್ತಿ ಯೂಸ್ ಮಾಡಲ್ಲ, ಮಗಳಿಗೆ ಎಲ್ಲಿ ಡ್ಯಾನ್ಸ್ ಗಿನ್ಸ್ ಏನಾರು ಹಾಕಕ್ಕೆ ಬರುತ್ತೆ ಅಂತ ನಾನು ತೊಗೊಂಡಿದ್ದೆ ಸುಮ್ಮನೆ ಹಾಗೆಯೇ. ಲಕ್ಷ್ಮಿ ಪೆಂಡೆಂಟ್ ಇದ್ದರೆ ಸರಗಳ ಲುಕ್ಕೇ ಬೇರೆ, ಏನಂತೀರ ಫ್ರೆಂಡ್ಸ್. ಒಂದು ಮುಳುಗಾಯಿ ಶೇಪಿನ ಸರ ಕುತ್ತಿಗೆಗೆ ಈ ರೀತಿಯಾಗಿ ಕೂರುತ್ತೆ. ಅದು ಇನ್ನೊಂದು ಚೋಕರ್ ತೋರಿಸಿದ್ನಲ್ಲ, ಅದು ಚುಚ್ಚಲ್ಲ ಕುತ್ತಿಗೆಗೆ. ಇದು ಸ್ವಲ್ಪ ಇರಿಟೇಷನ್ ಆಗುತ್ತೆ. ಹಿಂಗೆ ಜಸ್ಟ್ ಸ್ವಲ್ಪ ಹೊತ್ತು ಹಾಕ್ಕೊಂಡು ಬಿಚ್ಚಬಹುದು. ಇದು ಪುಟಾಣಿ, ಇದು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ನೋಡಿ. ಚೆನ್ನಾಗಿ ಅನ್ಸುತ್ತೆ ಸಿಂಗಲಾಗಿ ಹಾಕ್ಕೊಳ್ಳೋಕ್ಕೆ.
ಫ್ರೆಂಡ್ಸ್, ಇಷ್ಟೊಂದು ಕಲೆಕ್ಷನ್ಸ್ ಇದ್ರೂ ಕೆಲವೊಂದು ಸಾರಿ ರೆಡಿ ಆಗ್ತಾ ಇರುವಾಗ ಯಾವ ಸರನೂ ಹಾಕ್ಕೊಳ್ಳೋದೇ ಇಲ್ಲ. ಹಂಗೆ ಹೋಗ್ಬಿಟ್ಟಿರ್ತೀವಿ ಒಂದೊಂದು ಸರಿ. ಆಮೇಲೆ ಯಾವ್ದು ಹಾಕೋಣ ಯಾವ್ದು ಬಿಡೋಣ ಅಂತ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಆಮೇಲೆ ಇರೋದೊಂದು ಯಾವುದೋ ಒಂದು ಸಿಕ್ಕಿದ್ದು ಹಾಕ್ಕೊಂಡು ಹೋಗಿರ್ತೀವಿ. ಆಮೇಲೆ ಯಾವುದ್ಯಾವುದೋ ಬಾಕ್ಸಲ್ಲಿ ಯಾವುದ್ಯಾವುದನ್ನೋ ಇಟ್ಕೊಂಡು ಬಿಟ್ಟಿರ್ತೀವಿ ಒಂದೊಂದು ಸಾರಿ. ಯಾವುದನ್ನು ಹಾಕ್ಕೊಂಡಿರಲ್ಲ ಇಷ್ಟು ಕಲೆಕ್ಷನ್ಸ್ ಇಟ್ಕೊಂಡಾಗ್ಲೂ. ಅದಕ್ಕೆ ನಿಮಗೆ ವಿಡಿಯೋ ಮಾಡ್ತಾ ನೀಟಾಗಿ ಅರೇಂಜ್ ಮಾಡಿ ಇಟ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಾನು, ನಿಮಗೆ ತೋರಿಸ್ತಾ. ಇದು ನೆಕ್ಸ್ಟ್ ಒಂದು ತೋರಿಸ್ತಾ ಇರೋದು ಈಗ ಮಕ್ಕಳಿಗೆ ರಾಧೆ ಕೃಷ್ಣ ಮಾಡಿದ್ರೆ ಅಂತ ನಾನು ಯಾವಾಗ ತುಂಬ ಹಿಂದೆ 10 ವರ್ಷಗಳ ಹಿಂದೆ ಅಂತಲೇ ಅಂದ್ಕೊಳ್ಳಿ, ಒಂದು 8 ವರ್ಷ ಹಿಂದೆ ಆಗ ತೊಗೊಂಡಿದ್ದೆ. ಇದು ಟಿ ವಿಲಿ ಆರ್ಡ್ರ್ ಮಾಡಿ ಟಿ ವಿಲಿ ಅಡ್ವರ್ಟೈಸ್ ಬರ್ತಿರುತ್ತಲ್ಲ ಆವಾಗ. ಅಂದರೆ ಇದು ಮಕ್ಕಳಿಗೆ ರಾಧೆ ಮಾಡಿದಾಗ ಹಾಕೋಕ್ಕೆಲ್ಲ ಚೆನ್ನಾಗಿದೆ. ಕೃಷ್ಣ ರಾಧೆ ಎಲ್ಲ ಮಾಡಿದಾಗ ಅದು ಯೂಸ್ ಮಾಡಿ ಹಾಳಾಗಿದೆ ನೋಡಿ. ಅದ್ರದ್ದು ಡಾಲರ್ ಇದು ಸರದ್ದು ಕಟ್ಟಾಗಿದೆ. ನಾನು ನಿಮಗೆ ತೋರಿಸೋಣ ಅಂತ ತೋರಿಸ್ತಾಯಿದ್ದೀನಿ ಈ ರೀತಿ ಕಲೆಕ್ಷನ್ಸ್ ಇರುತ್ತೆ ಅಂತ. ಈಗ ಬಿಡಿ ಎಲ್ಲರ ಹತ್ರ ಮೊಬೈಲ್ ಇರೋದ್ರಿಂದ ಪ್ರತಿಯೊಂದು ಡಿಸೈನು ನೋಡಿರ್ತೀರ. ಆದರೂ ಕೆಲವರು ಗೊತ್ತಿರಲ್ಲ ಆನ್ಲೈನ್ ಪರ್ಚೇಸ್ ಮಾಡೋದು, ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನು ನೋಡ್ತಾ ಇರ್ತೀರ. ಅಂಥವರಿಗೆ ವ್ಯೂಸ್ ಆಗಲಿ ನೋಡಲಿ ಅನ್ನೋ ಕಾರಣಕ್ಕೆ ಈ ರೀತಿ ಕೈಗೆ ಹಾಕ್ಕೊಳ್ಳೋದು, ಮೂಗಿಗೆ ಹಾಕ್ಕೊಳ್ಳೋದು, ಕಿವಿಗೆ ಹಾಕ್ಕೊಳ್ಳೋದು, ಬೈತಲೆ ಬೊಟ್ಟು ಎಲ್ಲ ಸೆಟ್ ಇತ್ತು ಫ್ರೆಂಡ್ಸ್ ಇದರಲ್ಲಿ. ಮದುವೆ ಗಿತ್ತಿಗೂ ಸಹ ಹಾಕ್ಬೋದು. ಅಲ್ಲ ಇದು ವೈಟ್ ರೆಡ್ ಸೀರೆ ಹಾಕಿದ್ರೆ ಮುಹೂರ್ತಕ್ಕೆ ಅವಾಗೆಲ್ಲ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇಲ್ಲ ಯಾವುದೋ ಒಂದು ಶಾಸ್ತ್ರ ಮಾಡುವಾಗ ಯಾವ್ದಾದ್ರು ಒಂದು ಸಿಂಗಲಾಗಿ ವೇರ್ ಮಾಡ್ಬೋದು ನೋಡಿ ಫ್ರೆಂಡ್ಸ್. ಇದೊಂದು ಚಿಕ್ಕದು ಸಿಂಪಲ್ ಆಗಿರ್ತಕ್ಕಂಥದ್ದು, ಥ್ರೆಡ್ಡನ್ನು ಸಿಗಿಸ್ಕೋಬಹುದು. ಇದಕ್ಕೆ ಮಕ್ಕಳಿಗೆಲ್ಲ ಹಾಕೋದಕ್ಕೆ ಚಿಕ್ಕಕ್ಕೆ ಚೆನ್ನಾಗಿದೆ. ಡಿಸೈನ್ಸ್ ಆರ್ಟಿಫಿಷಿಯಲ್ ಡಿಸೈನ್ಗಳ ಮುಂದೆ ಏನಿಲ್ಲ ಅಲ್ವಾ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರ್ತವೆ. ಕಾಂಬಿನೇಷನಲ್ಲಿ ರೆಡ್ಡು ಗ್ರೀನು ಕಾಂಬಿನೇಷನಲ್ಲಿ ಸ್ಟೋನ್ಗಳು, ಇದರಲ್ಲೂ ಮುತ್ತು ಬಂದಿದೆ. ಏನೇ ಹೇಳಿ ಮುತ್ತು ಬಂದ್ರೇ ಸರಗಳು ಒಡವೆಗಳು ಚೆಂದ ನನ್ನ ಅನಿಸಿಕೆ ನೋಡಿ. ಇದಕ್ಕೆ ಇನ್ನೊಂದು ಡಾಲರು ಸಪ್ರೇಟಾಗಿ ತೊಗೊಂಡಿರೋದು ಬೇರೆ ಬೇರೆ ಸರಗಳಿಗೆ ಹಾಕ್ಕೊಳ್ಳೋಕ್ಕಂತ ಆಗಲೇ ತೋರಿಸೋನಲ್ಲ, ಅದ್ರ ಜೊತೆ ಇದು ಒಂದು ನಿಮಗೆ ತೋರಿಸ್ತಾ ನೀಟಾಗಿ ಅರೇಂಜ್ ಮಾಡಿರ್ತಾಯಿದ್ದೀನಿ. ನನಗೆ ಹಣೆಗೆ ಹಾಕ್ಕೊಳ್ಳೋದಕ್ಕೆ ಇದೊಂದೇ ನಾನು ಬೈತಲೆ ಬೊಟ್ಟು ಇಟ್ಕೊಂಡಿರೋದು ಗೋಲ್ಡ್ ಇದರಲ್ಲಿ ಫ್ರೆಂಡ್ಸ್. ಇದೊಂದು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನಂಗೆ ನೋಡಿ. ಡಾಲರ್ ಎಷ್ಟು ಚೆನ್ನಾಗಿದೆ ಅಂತ, ಮುತ್ತಿನ ಡಾಲರು ನೋಡೋದಕ್ಕೆ ಆ್ಯಂಟಿಕ್ ಪೀಸ್. ಇದು ನೋಡೋದಕ್ಕೆ ಒಂದು ಸ್ವಲ್ಪನೂ ಆರ್ಟಿಫಿಷಿಯಲ್ ಅಂತ ಅನಿಸಲ್ಲ, ಮುತ್ತುಗಳ ನೋಡಿದ್ರೆ ಗೊತ್ತಾಗುತ್ತೆ. ಆದರೆ ಯೂಸ್ ಮಾಡ್ತಾ ನಾನು ರಾಧೆ ಕೃಷ್ಣ ಮಾಡಿದಾಗೆಲ್ಲ ಮಕ್ಕಳಿಗೆಲ್ಲ ತುಂಬ ಹಾಕಿದ್ದೀನಿ ಇದನ್ನು ನೋಡಿ. ಇದು ಎಷ್ಟು ಚೆನ್ನಾಗಿದೆ, ಪಿಕಾಕ್ ಡಿಸೈನು. ಪಿಕಾಕು ಲಕ್ಷ್ಮಿ ಅಂದ್ರೇ ಒಂದು ಒಡವೆಗಳಿಗೆ ಅಂದ ಚಂದವನ್ನು ಹೆಚ್ಚಿಸುತ್ತೆ ಫ್ರೆಂಡ್ಸ್, ಏನಂತೀರಾ ನೋಡಿ. ಇದು ತುಂಬ ಚೆನ್ನಾಗಿದೆ, ಲಾಂಗ್. ಇದು ಎಲ್ಲೂ ಮಧ್ಯೆ ಕೊಂಡಿ ಗಿಂಡಿ ಏನಿಲ್ಲ, ಹೀಗೆ ಕೊರಳಲ್ಲಿ ಹಿಂಗೆ ಹಾಕ್ಕೋಬೋದು. ಆ ಥರ ಸ್ವಲ್ಪ ಲಾಂಗ್ ಇರ್ತಕ್ಕಂಥದ್ದು. ಹಾಗೆ ಕತ್ತಲ್ಲಿ ಹಾಕ್ಕೊಂಬಿಡ್ಬೋದು ಫ್ರೆಂಡ್ಸ್. ಎಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಒಡವೆ ಕಲೆಕ್ಷನ್ಸ್ ಅಂದರೆ ಆರ್ಟಿಫಿಷಿಯಲ್ ಜ್ಯುವೆಲರಿ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರೋರಿಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಕೆಲವೊಂದು ಗೋಲ್ಡ್ ಒಡವೆಗಳನ್ನು ಲೈಟ್ ವೆಯ್ಟಲ್ಲಿ ಈ ರೀತಿಯಾಗಿ ಡಿಸೈನನ್ನು ಮಾಡಿಸ್ಕೋಬೋದು. ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ನಿಮ್ಮ ಸಪೋರ್ಟಿಗೆ ನನಗೇನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ತುಂಬ ಹೃದಯದ ಧನ್ಯವಾದಗಳು. ಒಳ್ಳೆ ವಿಚಾರಗಳನ್ನು ದಯವಿಟ್ಟು ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆಯ ಸಮಯವನ್ನು ಕೊಟ್ಟು ನೋಡಿದ್ದಕ್ಕಾಗಿ.